ನಮಸ್ಕಾರ. ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೀವೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬೆಳಗ್ಗೆ ತಿಂಡಿಗೆ ಅಲ್ಲದೇ ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು. ನಾನು ಹೇಳಿದ ಪ್ರಕಾರನೇ ಮಾಡಿದ್ರಿ ಅಂದರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವ ಸಾಮಾನುಗಳು: ಅರ್ಧ ಅವಲಕ್ಕಿ ಹಸಿ ಕೊಬ್ಬರಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಅವಲಕ್ಕಿನ 2 ಸಲ ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಣ್ಣ ನೀರುಳ್ಳಿಯನ್ನು ಉದ್ದುದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ 2 ಲೋಟದಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ತೊಗೊಳ್ತಾ ಇದ್ದೀನಿ. ಅಂದರೆ 8 ಗಂಟೆಗಳ ಕಾಲ ನೆನೆಸಿದ ಅಕ್ಕಿಯನ್ನು 2 ರಿಂದ 3 ಸಲ ತೊಳ್ಕೊಂಡು ಇದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗಂಧದ ಥರ ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು. ಈ ರೆಸಿಪಿ ಮಾಡಲು ರೇಷನ್ ಅಕ್ಕಿ ಆದರೂ ತೊಗೋಬೋದು, ಸಣ್ಣ ಅಕ್ಕಿನಾದರೂ ತೊಗೋಬೋದು. ನೋಡಿ ಎಷ್ಟು ಗಂಧದ ಥರ ಸಣ್ಣಗೆ ಆಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಗಂಧದ ಥರ ಅಂದರೆ ಪೇಸ್ಟ್ ಥರ ಆಗಬೇಕು, ಅಷ್ಟು ನುಣ್ಣಗಾಗಿರಬೇಕು. ಅಂದಾಗ ಮಾತ್ರ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಪುನಃ ಇನ್ನುಳಿದ ಅಕ್ಕಿನೂ ಕೂಡ ಅದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ನಾನಿಲ್ಲಿ ಈ ರೆಸಿಪಿಗೆ ಉದ್ದಿನಬೇಳೆ ಆಗಲಿ, ಕಡಲೆಬೇಳೆ ಆಗಲಿ, ಮೆಂತ್ಯ ಕಾಳುಗಳನ್ನು ಬಳಸದೆ ಅತ್ಯಂತ ರುಚಿಕಟ್ಟಾಗಿ ಮಾಡಿ ತೋರಿಸಿದ್ದೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ನೀವು ಕೂಡ ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ, ಚಮಚದಲ್ಲಿ ಉಲ್ಟಾ ಮಾಡಿ ಹಿಂಗೆ ತೋರಿಸಿದ್ರೂ ಕೂಡ ಸ್ವಲ್ಪನೂ ರವೆ ಥರ ಇಲ್ಲ, ಪೇಸ್ಟ್ ಥರ ಆಗಿದೆ. ಮೊದಲು ಮಿಕ್ಸರ್ ಮಾಡಿದ ಪಾತ್ರೆಗೆ ಹಾಕ್ಕೊಂಡಿದ್ದಲ್ಲ, ಅದೇ ಪಾತ್ರೆಗೆ ಇದನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸರ್ ಜಾರಿಗೆ ಇನ್ನು ಅರ್ಧ ಲೋಟದಷ್ಟು ನೀರು ಹಾಕಿ ಉಳಿದ ಹಿಟ್ಟನ್ನು ಪಾತ್ರೆಗೆ ಸೇರಿಸ್ಕೊಳ್ಳಿ. ನಂತರ ದಯವಿಟ್ಟು ಕ್ಷಮಿಸಿ, ನಿಮಗೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ಕುಡಿಯುವ ನೀರಿನ ಲೋಟದಲ್ಲಿ ಇನ್ನೂ 2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳಗಿದ್ರೆ ಸಾಕು. ನಂತರ ಕಾದ ತವಾದ ಮೇಲೆ ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಅರ್ಧ ನೀರುಳ್ಳಿಗೆ ಫೋರ್ಕ್ ಸ್ಪೂನಿಂದ ಚುಚ್ಕೊಂಡು ಹೀಗೆ ಹಂಚಿನ ತುಂಬ ಎಣ್ಣೆ ಸ್ಪ್ರೆಡ್ ಆಗಬೇಕು, ಆ ಥರ ಸವರ್ಕೊಳ್ಳಿ. ನಂತರ ನಾವು ಮಾಮೂಲು ದೋಸೆ ಮಾಡ್ತೀವಲ್ಲ, ಆ ಥರ ಈ ದೋಸೆ ಮಾಡೋಕ್ಕೆ ಬರೋದಿಲ್ಲ. ಈ ದೋಸೆ ಹಿಟ್ಟನ್ನು ಕಾದ ಹಂಚ ಮೇಲೆ ಚೆಲ್ಲಬೇಕು. ಹೀಗೆ ಗ್ಯಾಪ್ ಇದ್ದತ್ರ ಎಲ್ಲ ಹಿಟ್ಟನ್ನು ಕವರ್ ಮಾಡ್ಕೋಬೇಕು. ಹಾಗೆ 1 ಚಮಚ ಎಣ್ಣೆನ ಹಾಕ್ಕೊಂಡು ಲಿಡ್ಡಿಂದ ಕ್ಲೋಸ್ ಮಾಡಿ. ಈ ನೀರು ದೋಸೆನ 2 ಸೈಡ್ ಬೇಯಿಸೋದಿಲ್ಲ, ಒಂದೇ ಸೈಡ್ ಬೇಯಿಸೋದು. ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. 2 ನಿಮಿಷಗಳ ನಂತರ ಮುಚ್ಚಳ ತೆಗೆದು ನಿಧಾನಕ್ಕೆ ಹೀಗೆ ಒಂದು ಕಡೆಯಿಂದ ತಗೊಳ್ತಾ ಬನ್ನಿ. ದೋಸೆ ಸ್ವಲ್ಪನೂ ಹರಿದಂಗೆ ಬರ್ತವೆ. ಪ್ರತಿ ದೋಸೆ ಬೇಯಿಸುವಾಗಲೂ ತವಕ್ಕೆ ಎಣ್ಣೆ ಸವರ್ಕೋಬೇಕಾಗತ್ತೆ. ನೋಡಿ, ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಣ್ಣೆ ಹಾಕ್ಕೊಂಡು ಕಾದ ಹಂಚ ಮೇಲೆ ದೋಸೆ ಹಿಟ್ಟನ್ನು ಚೆಲ್ಲಿದ್ದೀನಿ. ಲಿಡ್ಡಿಂದ ಕ್ಲೋಸ್ ಮಾಡ್ದೇನೂ ಕೂಡ ಈ ಥರ ಬೇಯಿಸ್ಕೋಬೋದು. ಇದಕ್ಕೆ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ, ಅಥವಾ ನೀರುಳ್ಳಿ ಚಟ್ನಿ ಮಾಡಿದ್ರೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀರುಳ್ಳಿ ಚಟ್ನಿ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೀರು ದೋಸೆ ಹೇಗೆ ರೆಡಿಯಾಗಿದ್ದಾವೆ ಅಂದರೆ ಮಲ್ಲಿಗೆ ಹೂ ಥರ ಆಗಿದ್ದಾವೆ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಒಂದು ದೋಸೆನೂ ಕೂಡ ಹರಿದಿಲ್ಲ. ನನ್ನ ಪ್ರೀತಿಯ ವೀಕ್ಷಕರೇ, ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ತಪ್ಪದೇ ನನಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಹೊಸಬರು ಯಾರಾದರೂ ನನ್ನ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.